ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ, ಸಂಜೆಯ ಒಂದು ಸಣ್ಣ ಹಸಿವಿಗಾಗಿ ಮಾಡಿರುವಂತಹ ಚಟಪಟ ಸ್ನ್ಯಾಕ್ಸನ್ನು ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಶೇರ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಇನ್ನೂವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನಾನು ಯಾವುದೋ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ಅದರದ್ದು ನೋಟಿಫಿಕೇಶನ್ ಬರ್ತೈತಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಸ್ಟಾರ್ಟ್ ಮಾಡೋಣ. ಅಗದಿ ಸರಳ ಹೆಲ್ದಿ ಆಗಿರುವಂತಹ ರೆಸಿಪಿ ನೋಡ್ರಿ. ಫಸ್ಟಿಗೆ ನಾನಿಲ್ಲೇ ಹೆಸರು ಕಾಳು ಮಡಕಿ ಒಡಿಸಿ ಇಟ್ಕೊಂಡಿದ್ದೆ. ಅಗದಿ ನೀವು ಜವಾರಿ ಹೆಸರು ಕಾಳು ತೊಗೊಂಡ್ರಂತೂ ಭಾಳ ಒಳ್ಳೆಯದು, ಅಥವಾ ನಿಮ್ಮಲ್ಲಿ ಎಂಥವು ಹೆಸರು ಕಾಳು ಸಿಗ್ತಾವಲ್ಲ ಅಂಥವು ಹೆಸರು ಕಾಳು ತೊಗೊಂಡು ನೀವು ಅದನ್ನು ನೆನೆ ಹಾಕಿ ಮೊಳಕೆ ಬರಿಸಿಟ್ಕೋರಿ. ಅದ್ರ ಜೊತೆಗೆ ನಾನು ಗಜ್ರಿ ಕಟ್ ಮಾಡಿ ಇಟ್ಕೊಂಡಿನಿ, ಟೊಮ್ಯಾಟೊ ಆಮೇಲೆ ಸೌತೆಕಾಯಿ ಕಟ್ ಮಾಡಿ ಇಟ್ಕೊಂಡಿನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಟೇಸ್ಟ್ ಕೊಡಲಿ ಅಂಥೇಳಿ ಶೇಂಗಾ ಕಾಳು ಇಟ್ಕೊಂಡಿನಿ, ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ, ಆಮೇಲೆ ಸಣ್ಣಗೆ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿನಿ. ಅಗದಿ ಸರಳ ಐತ್ರಿ, ಜಾಸ್ತಿ ಏನೂ ಮಾಡೋಕೆ ಹತ್ತಂಗಿಲ್ಲ. ನೀವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಮೊಳಕೆ ಕಾಳೊಳಗೆ ಮಿಕ್ಸ್ ಮಾಡಿರಿ. ಅಥವಾ ನಿಮಗೆ ಇನ್ನೂ ಯಾವುದಾದ್ರೂ ತರಕಾರಿ ಇಷ್ಟ ಆಗ್ತಿತ್ತಂದ್ರೆ ಕೋಸಂಬರಿಗೆ ಒಂದು ಏನು ತರಕಾರಿ ನಾವು ಆ್ಯಡ್ ಮಾಡ್ತೀವಲ್ಲ ನೀವು ಅದನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೋಬೋದು. ಅಥವಾ ಯಾವುದಾದ್ರೂ ಹಣ್ಣುಗಳನ್ನು ನೀವು ಇದ್ರಾಗ ಆ್ಯಡ್ ಮಾಡ್ಕೋಬೋದು. ಲೈಕ್ ಸಣ್ಣದಾಗಿ ಆ್ಯಪಲ್ ಕಟ್ ಮಾಡಿ ಹಾಕೋಬೋದು, ಅಥವಾ ದಾಳಿಂಬ್ರಿ ಕಾಳನ್ನು ಕಟ್ ಮಾಡಿ ಹಾಕೋಬೋದು, ಅಥವಾ ಪೇರು ಹಣ್ಣನ್ನು ನೀವು ಇದ್ರೊಳಗೆ ಕಟ್ ಮಾಡಿ ಹಾಕೊಂಡ್ರೂ ರುಚಿ ಹತ್ತೈತಿ. ನಾನು ನಮ್ಮ ಮನೆ ಒಳಗೆ ಏನು ಅವೈಲೇಬಲ್ ಇತ್ತಲ್ಲ ಅದನ್ನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸಿನ್ಕಾಯಿ ಆಮೇಲೆ ಶೇಂಗಾನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಇದ್ರ ಜೊತೆಗೇನೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿನಿ. ತಿನ್ನಬೇಕಾದ್ರೆ ನಡ್ಬರ್ಕ್ ಅದಕ್ಕೆ ಖಾರನು ಮೆಣಸಿನ್ಕಾಯಿ ಸಿಗ್ತಾವಲ್ರಿ, ಭಾಳ ಅಂದ್ರೆ ಭಾಳ ರುಚಿ ಹತ್ತೈತೆ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಶೇಂಗಾ ಎಣ್ಣೆ ನಾನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ಆಮೇಲೆ ಪೂರ್ತಿಯಾಗಿ ಒಂದು ಅರ್ಧ ನಿಂಬೆ ಹಣ್ಣನ್ನು ಇದ್ರೊಳಗೆ ಹಿಂಡ್ಕೊಂಡಿನಿ, ಹುಳಿ ಟೇಸ್ಟ್ ಕೊಡಲಿ ಅಂಥೇಳಿ ನಾನು ಇದ್ರೊಳಗೆ ಆ್ಯಡ್ ಮಾಡ್ಕೊಂಡಿನಿ. ನೋಡಿರಿ, ಇಷ್ಟು ಮಾಡಿದ್ರೆ ಸಾಕು. ಸಂಜೆಗೆ ಬೇಕಾಗಿರುವಂತಹ ಅಥವಾ ಮಾರ್ನಿಂಗ್ ವಾಕ್ ಮಾಡಿ ಬಂದು ಬ್ರೇಕ್ಫಾಸ್ಟ್ ಬೇಡ ಇವತ್ತು ಅನಿಸೋರು, ಹೆಲ್ದಿಯಾಗಿ ಪ್ರೋಟೀನ್ ಭರಿತವಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಂದ್ರೆ ನೀವು ಈ ರೀತಿ ಮಾಡ್ಕೊಂಡ್ರಂದ್ರೆ ಸ್ನೇಹಿತರ ಆರೋಗ್ಯಕ್ಕೂ ಒಳ್ಳೆಯದು. ಆಮೇಲೆ ನೀವು ಇದನ್ನು ಸಂಜೆನಾಗ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳಿಗೂ ನೀವು ಇದನ್ನು ಮಾಡಿಕೊಟ್ರಂದ್ರೆ ಅವರು ಇದನ್ನು ರುಚಿಯಾಗಿ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಯಾರು ಮಕ್ಕಳು ತರಕಾರಿ ತಿನ್ನಂಗಿಲ್ಲ ಅಂತ ಕಂಪ್ಲೇಂಟ್ಸ್ ಇರ್ತಾವಲ್ಲ, ನೀವು ಈ ರೀತಿ ಮಾಡಿಕೊಡ್ರಿ. ನಿಜವಾಗ್ಲೂ ಹೇಳ್ತೀನಿಲ್ಲ, ಪದೇ ಪದೇ ಮಕ್ಕಳು ಮಾಡಿಕೊಡು ಅಂತಾರೆ. ಆಮೇಲೆ ನೀವು ಪದೇ ಪದೇ ಮಾಡಿ ತಿನ್ನುವಷ್ಟು ರುಚಿ ಆಕೈತೆ ನೋಡಿರಿ. ನಾನಿಲ್ಲೇ ಪ್ಲೇಟ್ ಒಳಗೆ ಮಾಡಿಟ್ಟಿರುವಂತಹ ಒಂದು ಕೋಸಂಬರಿ ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಇದ್ರೊಳಗೆ ಹಾಕಿನಿ. ಮೇಲೆ ಇದಕ್ಕೊಂದು ಚಟ್ಪಟ ಟೇಸ್ಟ್ ಕೊಡೋಕೆ ಏನು ಮಾಡೀನಿ, ಮನೆ ಒಳಗೆ ಸಣ್ಣನು ಶೇವ್ ಇದ್ದು ಇಷ್ಟು ನೀವು ಡೆಕೋರೇಷನ್ಗೆ ಶೇವ್ ಹಾಕಿ ಮ್ಯಾಲೆ ಒಂದಿಟ್ಟು ಕೊತ್ತಂಬರಿ ಹಾಕಿ ನೀವು ಮಕ್ಕಳಿಗೆ ಕೊಟ್ರಂದ್ರೆ ಬಡದಾಡಿ ತಿಂತಾರಂತಲೇ ಹೇಳ್ಬೋದು ಸ್ನೇಹಿತರೆ. ಇದ್ರೊಳಗೆ ನೀವು ನೋಡಿರಿ, ನಾ ಯಾವುದೂ ಜಾಸ್ತಿ ಇಂಗ್ರೀಡಿಯೆಂಟ್ ಆಗಿಲ್ಲ. ಈ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಾಕತ್ತೀನಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿ ನೀವೆಲ್ಲ ನಂಗೆ ಸಪೋರ್ಟ್ ಮಾಡತ್ತಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ಹೃದಯವಾದ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಧನ್ಯವಾದಗಳು ಸ್ನೇಹಿತರೆ.